ಸಂಸದ ಪ್ರತಾಪ್ ಸಿಂಹ ಅವರು ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ. ಪೊಲಿಟಿಷಿಯನ್ ಆಗಿದ್ದಾರೆ ಸಿದ್ದರಾಮಯ್ಯ, ಬ್ರಿಲಿಯಂಟ್ ಆಗಿದ್ದಾರೆ ಎನ್ನುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಬ್ರಿಲಿಯಂಟ್ ಪೊಲಿಟಿಷಿಯನ್ ಸಿದ್ದರಾಮಯ್ಯ, ನಿಮ್ಮ ಮಗನನ್ನ ಎಂಪಿ ಮಾಡೋದಕ್ಕೆ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಿ. ಎಫ್ಐಆರ್ ನಲ್ಲಿ ಹೆಸರಿಲ್ಲದಿದ್ರೂ ಕೂಡ ನನ್ನ ತಮ್ಮನನ್ನ ಅರೆಸ್ಟ್ ಮಾಡಿಸಿದ್ದೀರಿ. ಮನೆಯಲ್ಲಿ ವಯೋವೃದ್ಧೆ ತಾಯಿ ಇದ್ದಾರೆ, ನನ್ನ ತಂಗಿ ಇದ್ದಾಳೆ, ಅವರನ್ನ ಅರೆಸ್ಟ್ ಮಾಡಿಬಿಡಿ. ಸಿಎಂ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಬೇಲೂರು ಹತ್ತಿರ ಬೇಲೂರು ತಾಲೂಕಿಗೆ ಸೇರಿ 6 ತಿಂಗಳು ಜೈಲು ಸಜೆಗೆ ಒಳಗಾಗಿರೋದು ಮಧು ಬಂಗಾರಪ್ಪನವರು. ಆದರೆ ಪ್ರತಾಪ್ ಸಿಂಹನ ಪ್ರತಾಪ್ ಸಿಂಹನ್ ಥರ ತಮ್ಮ ಅರೆಸ್ಟು ಚೇಸ್ ಮಾಡಿ ಸಿನಿಮಾ ಸ್ಟೈಲಲ್ಲಿ ಹಿಡಿದ್ಬಿಟ್ಟಿದ್ದಾರೆ. ಸುದ್ದಿ ಇದು ಬರುತ್ತೆ ಸರ್. ನಿಜವಾಗ್ಲೂ ನೀವು ಒಂದು ಬ್ರಿಲಿಯಂಟ್ ಪಾಲಿಟಿಷಿಯನ್ನು. ನಾನು ನಿಮ್ಮನ್ನು ಇಷ್ಟೇ ಕೇಳೋದು ಸರ್, 16ನೇ ತಾರೀಕು ಈ ತಿಂಗಳ 16ನೇ ತಾರೀಕು ಬೇಲೂರು ಹತ್ತಿರ ಬೇಲೂರು ತಾಲೂಕಿಗೆ ಸೇರಿದಂಥ ಯಾವ್ದೋ ಜಮೀನಲ್ಲಿ, ಜಯಮ್ಮ ಅನ್ನೋರ ಜಮೀನಿನಲ್ಲಿ ಮರವನ್ನು ಕಡ್ದಿದ್ದಾರೆ ಅಂತ ಹೇಳಿ FIR ಆಗುತ್ತೆ. ಅದರಲ್ಲಿ ರಾಕೇಶ್ ಶೆಟ್ಟಿ ಮತ್ತು ಜಯಮ್ಮ ಅನ್ನೋರ ಮೇಲೆ FIR ಆಗುತ್ತೆ. ಅಬ್ಸ್ಕ್ಯಾಂಡ್ ಆಗ್ತಾರೆ. ಇನ್ನೊಬ್ಬ ರವಿ ಅನ್ನೋನು ಮರಕ್ಕೆ ತಗೊಂಡೋಗಿದ್ದಾನೆ ಅಂತೇಳಿ ಅವನು ಅಬ್ಸ್ಕ್ಯಾಂಡ್ ಆಗ್ತಾನೆ. ಇವತ್ತವರೆಗೂ ನಿಮ್ಗೆ ಹಿಡಿಯೋಕ್ಕಾಗಿಲ್ಲ. ಅವನು ಮರನೆಲ್ಲ ತಗೊಂಡೋಗಿ ಹಾಸನಲ್ಲಿ ನಿಮ್ಮ ಫಾರೆಸ್ಟ್ದು ಡಿಪೋದಲ್ಲಿ ಇಡ್ತೀರಿ. 24ನೇ ತಾರೀಕು ನಾನು ಮೈಸೂರಿಗೆ ಬಂದು ಹನುಮಾನ್ ಜಯಂತಿ ಸಂದರ್ಭದಲ್ಲಿ ನಾನು ಹೇಳಿಕೆ ಕೊಡ್ತೀನಿ. ಇದಾಗಿ 2 ಗಂಟೆಯಲ್ಲಿ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ನಲ್ಲಿ ಪ್ರತಾಪ್ ಸಿಂಹನ ತಮ್ಮ ಮರಗಳತನ ಮಾಡಿದ್ದಾನೆ ಅಂತ ನೀವು ಪೋಸ್ಟ್ ಹಾಕ್ತೀರಿ. ಯಾರಿಗೂ ಗೊತ್ತಿಲ್ಲ, ನಿಮ್ಮ ಕಾಂಗ್ರೆಸ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಬರುತ್ತೆ. FIR ಇರೋದು ಜಯಮ್ಮನ ಮೇಲೆ, ರಾಕೇಶ್ ಶೆಟ್ಟಿ ಮೇಲೆ, ಇನ್ನೊಬ್ಬ ರವಿ ಅಂತ ಅವನು ಅಬ್ಸ್ಕ್ಯಾಂಡ್ ಆಗಿರೋನು. ಪ್ರತಾಪ್ ಸಿಂಹನ ಸಹೋದರನಿಗೂ ಈ FIRಗೂ ಏನು ಸಂಬಂಧ ಇದೆ? ಆಯಿತು, ಅದಕ್ಕೂ ನಾನು ಸ್ಪಷ್ಟನೆ ಕೊಟ್ಟಾದ ಮೇಲೆ 30ನೇ ತಾರೀಕು ಮಧು ಬಂಗಾರಪ್ಪನವ್ರ ಘಟನೆ ನಡೀತದೆ. ನನ್ನ ತಮ್ಮನ್ನು ಹೋಗಿ ನೀವು ಚೇಸ್ ಮಾಡಿ ಹಿಡಿಯೋಕ್ಕೆ ಅಂತ ಹೋಗ್ತೀರಿ. ಏನು ನನ್ನ ತಮ್ಮ ತಲೆ ಮರೆಸ್ಕೊಂಡಿದ್ನ? 2 ದಿನ ಮೊದಲೇ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದಾಗ ಹೇಳಿಕೆ ಕೊಟ್ಟು ಬಂದಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಅವರ ನಿವಾಸದಿಂದಲೇ. ವಿನೋದ್, ಒಂದ್ ಕಡೆ ಸಹೋದರನ ಬಂಧನ, ಆಕ್ರೋಶ ಭರಿತ ಮಾತುಗಳು ಸಂಸದ ಪ್ರತಾಪ್ ಸಿಂಹ ಅವರು ಆಡ್ತಿರೋದು. ಸಿಎಂ ಸಿದ್ದರಾಮಯ್ಯನವರ ಮೇಲೆ ನೇರ ಆರೋಪ ಮಾಡ್ತಿದ್ದಾರೆ ಸಂಸದರು. ಯಾಕೆ, ಕಾರಣ ಏನು, ಡೀಟೇಲ್ಸ್ ಏನ್ ಕೊಡ್ತೀರಿ ವಿನೋದ್? ಶ್ರುತಿ, ಈಗಾಗಲೇ ಕಳೆದ 4 ದಿನಗಳ ಹಿಂದೆ ಸಂಸದ ಪ್ರತಾಪ್ ಸಿಂಹ ಅವರು ಸಹೋದರನ ವಿಚಾರವಾಗಿ ಕಾಂಗ್ರೆಸ್ ಒಂದು ಟ್ವೀಟ್ ಅನ್ನು ಮಾಡಿದ್ದು 126 ಮರಗಳೆಲ್ಲ ಕಡಿದಿದ್ದಾರೆ. ಜೊತೆಗೆ ಅಣ್ಣ ಲೋಕಸಭೆಗೆ ಬಾಂಬ್ ಹಾಕೋದಕ್ಕೆ ಪಾಸನ್ನು ಕೊಡ್ತಾರೆ, ತಮ್ಮ ಈ ರೀತಿಯಾಗಿ ಮರ ಕಳ್ಳತನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಟ್ವೀಟ್ ಅನ್ನು ಮಾಡಿದ್ದು. ಈ ಒಂದು ಟ್ವೀಟ್ಗೆ ಪ್ರತಾಪ್ ಸಿಂಹ ಅವರು ಸಾಕಷ್ಟು ಕೆಂಡಮಂಡಲಾಗಿರು. ಜೊತೆಗೆ ಸಾಕಷ್ಟು ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದರು. CM ಅವರಿಗೆ ನೇರವಾಗಿ, ನಿಮಗೆ ತಾಕತ್ತಿದ್ರೆ, ದಮ್ಮಿದ್ರೆ ಈ ಒಂದು ಪ್ರಕರಣವನ್ನು ತನಿಖೆಯನ್ನು ಮಾಡಿಸಿ, ನಿಮ್ಮದೇ ಸರ್ಕಾರ ಇದೆ, ಪೊಲೀಸರು ಕೂಡ ಇದ್ದಾರೆ, ನೀವು ಯಾಕೆ ಈ ರೀತಿಯಾಗಿ ಆ ಟ್ವೀಟನ್ನು ಮಾಡಿ ವೈಯಕ್ತಿಕವಾಗಿ ಟೀಕೆಯನ್ನು ಮಾಡ್ತಿದ್ದೀರಿ ಅಂತೇಳಿ ಒಂದು ಸವಾಲನ್ನು ಹಾಕಿದರು. ಸೊ ಎಲ್ಲೋ ಒಂದು ಕಡೆ ಆ ಒಂದು ಹೇಳಿಕೆ ಕೊಟ್ಟ ನಂತರದಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಸಾಕಷ್ಟು ಪ್ರತಾಪ್ ಸಿಂಹ ಅವರಿಗೆ ಸಾಕಷ್ಟು ಬೇಸರ ತಂದಿರುವಂಥದ್ದು. ನೆನ್ನೆ ಏಕಾಏಕಿ ಅಂದರೆ FIRನಲ್ಲಿ ಕೇವಲ ಜಯಮ್ಮ ಮತ್ತೆ ಇನ್ನಿತರ ಹೆಸರಿದೆ, ಅವರ ಸಹೋದರ ವಿಕ್ರಮ್ ಸಿಂಹ ಅವರ ಹೆಸರು ಕೂಡ ಅಲ್ಲಿ ಉಲ್ಲೇಖ ಆಗಿಲ್ಲ. ಹೀಗಿದ್ರೂ ಕೂಡ ನೆನ್ನೆ ಏಕಾಏಕಿ ಅವರನ್ನು ಕೂಡ ಅರೆಸ್ಟ್ ಮಾಡಿದರೆ. ಜೊತೆಗೆ ಈ ಒಂದು ವಿಚಾರವಾಗಿ ನಿಜಕ್ಕೂ ಕೂಡ ಒಂದು ಕ್ಷಣ ಅವರು ಒಂದು ಏನೋದ್ರೆ ಸಾಕಷ್ಟು ಮೌನವನ್ನು ವಹಿಸ್ತಾ ಇರೋದ್ರೆ, ಪ್ರತಾಪ್ ಸಿಂಹ ನಮ್ಮ ಕಣ್ಮುಂದೆ ಬರ್ತಾ ಇದ್ದಿದ್ದೆ ಬೇರೆ ರೀತಿಯಾದಂತಹ ಯಾವಾಗ ಕೂಡ ಡೇರ್ ಆ್ಯಂಡ್ ಡ್ಯಾಶಿಂಗ್ ಆಗಿರ್ತಾರೆ ಅಂತೇಳಿ ಇವತ್ತು ಕೂಡ ಸಾಕಷ್ಟು ಭಾವನಾತ್ಮಕವಾಗಿ ಒಂದು ಅಂದರೆ ಕುಟುಂಬವನ್ನು ಟಚ್ ಮಾಡಿದ ಸಂದರ್ಭದಲ್ಲಿ ಯಾರಿಗಾದರೂ ಕೂಡ ಸಾಕಷ್ಟು ಬೇಸರ ಆಗುತ್ತೆ. ಅದೇ ರೀತಿ ಒಂದಷ್ಟು ಈ ವಿಚಾರವಾಗಿ CM ವಿರುದ್ಧಲೇ ಅವರು ನೇರವಾಗಿ ಕಿಡಿಯನ್ನು ಕಾಡ್ತಾ ಇದ್ರು. ಭಾಳ ಪ್ರಮುಖವಾಗಿ ಅಂದರೆ ಸಿದ್ದರಾಮಯ್ಯವರಿಗೆ ಬ್ರಿಲಿಯಂಟ್ ಪಾಲಿಟಿಷಿಯನ್ ಮತ್ತು ಬ್ರಿಲಿಯಂಟ್ ಫಾದರ್ ಅಂತ ಹೇಳಿದ್ರೆ, ತಮ್ಮ ಮಗನ ಭವಿಷ್ಯಕ್ಕಾಗಿ ನನ್ನ ಭವಿಷ್ಯವನ್ನು ಹಾಳು ಮಾಡೋದಕ್ಕೆ CM ಅವರು ಮುದ್ದಾಗ್ತಾ ಇದ್ದಾರೆ ಅಂತೇಳಿ. ಅಂದರೆ ಯತೀಂದ್ರ ಸಿದ್ದರಾಮಯ್ಯವರಿಗಾಗಲೇ ತಂದೆಗಾಗಿ ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ದಾರೆ. ಅವರನ್ನು ಸಂಸತ್ ಸ್ಥಾನಕ್ಕೆ ತರುವ ಉದ್ದೇಶಕ್ಕಾಗಿ ಈ ರೀತಿ ಮಾಡಿಸ್ತಾ ಇದ್ದಾರೆ ಅಂತೇಳಿ ನೇರವಾಗಿ ಒಂದು ಆರೋಪಗಳನ್ನ ಮಾಡ್ತಾರೆ. ಜೊತೆಗೆ ಈಗಾಗಲೇ ಮಧು ಬಂಗಾರಪ್ಪರ ವಿರುದ್ಧ 6.5 ಕೋಟಿ ಚೆಕ್ ಬೌನ್ಸ್ ಹಗರಣ ಇದೆ. ಈ ಒಂದು ವಿಚಾರದಲ್ಲಿ ಅವರನ್ನು ಇನ್ನೂ ಕೂಡ ರಾಜೀನಾಮೆ ಪಡೆದಿಲ್ಲ, ಅರೆಸ್ಟನ್ನು ಕೂಡ ಮಾಡಿಲ್ಲ. FIRನಲ್ಲಿ ಹೆಸರಿಲ್ಲದೆ ಇರುವಂತಹ ನನ್ನ ತಮ್ಮನನ್ನು ಏಕಾಏಕಿ ಅರೆಸ್ಟ್ ಮಾಡಿದ್ದಾರೆ. ಇದು ನನ್ನನ್ನು ಮುಗಿಸುವಂತಹ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ನೇರವಾಗಿ ಅಂದರೆ ವೈಯಕ್ತಿಕ ಟೀಕೆಗಳನ್ನ ಮಾಡಿ ನನಗೆ ಈ ರೀತಿಯಾಗಿ ಟಾರ್ಚರನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಸಂಸದ ಪ್ರತಾಪ್ ಸಿಂಹ ಅವರು ನೇರವಾಗಿ ವಾಗ್ದಾಳಿ ನಡೆಸ್ತಾರೆ. ಅಂದರೆ ಮೈಸೂರು ಮತ್ತು ಕೊಡಗಿನ ಜನತೆ ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ ಅಂತಲೂ ಕೂಡ CM ವಿರುದ್ಧ ಒಂದು ನೇರವಾದಂತಹ ವಾಗ್ದಾಳಿ ನಡೆಸ್ತಾ ಇದ್ರು.
ಭಾಳ ಪ್ರಮುಖವಾಗಿ ಮಾತಿನ ಉದ್ದಕ್ಕೂ ಕೂಡ ಒಂದು ಕ್ಷಣ ಭಾವನಾತ್ಮಕವಾಗಿ ಕೂಡ ಮಾತಾಡ್ತಾ ಇದ್ರು. ಮತ್ತೊಂದು ಕಡೆ ಏನು CM ಸಿದ್ದರಾಮಯ್ಯ ವಿರುದ್ಧ ಸಾಕಷ್ಟು ಕೆಂಡಾಮಂಡಲಾಗಿದ್ರು. ಯಾರಿಗಾದರೂ ಕೂಡ ಅಂದರೆ ಸಹೋದರನ ಕಾರಣಕ್ಕಾಗಿ ಏಕಾಏಕಿ ಈ ರೀತಿ ಮಾಡ್ತಾ ಇರುವಂಥದ್ದು ಬಹಳ ತಪ್ಪಾಗುತ್ತೆ. ಅಂದರೆ ಕಳೆದ ಒಂದು ವಾರದಿಂದಲೂ ಕೂಡ ತಮ್ಮ ಯಾವುದೇ ಕಾರಣಕ್ಕೂ ಕೂಡ ಅವ್ರು ಎಲ್ಲೂ ಕೂಡ ಹೋಗಿರಲಿಲ್ಲ, ಮೊಬೈಲ್ ಕೂಡ ಆನ್ ಆಗೇ ಇತ್ತು, ಅವರನ್ನು ಅರೆಸ್ಟ್ ಮಾಡುವುದಾಗಿತ್ತು. ಆದರೆ ಆ ಮೊಬೈಲೆಲ್ಲ ಟ್ರೇಸ್ ಮಾಡಿ ನೀವು ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು. ಆ ಒಂದು ವಿಚಾರವನ್ನು ನೀವು ಯಾವ ರೀತಿ ಅಂದರೆ ಉಪಯೋಗಿಸೋಕ್ಕೆ ಮುಂದಾದ್ರಿ, ಇದೆಲ್ಲದ್ರ ಬಗ್ಗೆ ಸಂಸದ ಪ್ರತಾಪ್ ಸಿಂಹ ಅವರು ಕೂಲಂಕುಷವಾಗಿ ಮಾತನಾಡಿದರು. ಜೊತೆಗೆ ಸಾಕಷ್ಟು ಪ್ರಶ್ನೆಗಳೆಲ್ಲ ಈಗಾಗಲೇ CM ಅವ್ರಿಗೆ ಹಾಕಿದ್ದಾರೆ. ಜೊತೆಗೆ ತನ್ನ ಜೀವವನ್ನು ತೆಗಿಬೋದಷ್ಟೇ, ರಾಜಕಾರಣವನ್ನಾಗಿ ಈ ರೀತಿಯಾಗಿ ಮುಗಿಸೋದಕ್ಕೆ ನೀವು ಸಾಕಷ್ಟು ಪ್ರಯತ್ನಗಳ ಮಾಡಿದ್ರು ಕೂಡ ಮೈಸೂರು ಮತ್ತು ಕೊಡಗಿನ ಜನತೆ ನನ್ನನ್ನು ಕೈ ಬಿಡೋದಿಲ್ಲ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿಗಳು ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಿರೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.